ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮ್ಮ ಖಾತೆ ರಿಕ್ರೂಟ್ಮೆಂಟ್ ಅಪ್ಡೇಟ್ಗೆ ಸ್ವಾಗತ. ಬಿ.ಕಾಂ ಪದವೀಧರರಿಗೆ ಶಿಕ್ಷಕರ ಕನಸು ಬಗ್ನ ಹಾಗೆ ಸಂಪೂರ್ಣ ಕೆಲವೊಂದು ಮಾಹಿತಿಗಳು ಬಂದಿದ್ದಾವೆ. ಶಿಕ್ಷಕರ ನೇಮಕಾತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಿ.ಕಾಂ ಎಂ.ಕಾಂ ಪದವೀಧರ ಮಾಡಿ ಬಿ.ಎಡ್ ಮಾಡಿ ಟಿ.ಟಿ ಮಾಡಿದರೂ ಕೂಡ ಪಾಸ್ ಆದರೂ ಕೂಡ ಶಿಕ್ಷಕರಾಗಲು ಅವಕಾಶ ಇಲ್ಲ ಸರ್ಕಾರ. ಹೀಗಾಗಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇನ್ನೂ ಕೂಡ ಅವರನ್ನು ಪರಿಗಣಿಸೆ ಮಾಡಿಲ್ಲ. ಹೀಗಾಗಿ ರಾಜ್ಯಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಮಂದಿ 16 ವರ್ಷದಿಂದ ತ್ರಿಶಂಕು ಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಬಿ.ಕಾಂ ಮಾಡಿ ಎಂ.ಕಾಂ ಮಾಡಿ ಬಿ.ಎಡ್ ಮಾಡಿದ್ರು ಕೂಡ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರಿ ನೇಮಕಾತಿ ಮಾತ್ರ ಅವಕಾಶ ಇಲ್ಲ. ಸಿ.ಆರ್ ರೂಲ್ಸ್ ತಿದ್ದುಪಡಿ ಮಾಡಿ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಅಂತ ಒತ್ತಾಯ ಇದ್ರು ಕೂಡ ಅದನ್ನ ಮಾಡಿಲ್ಲ. ಈ ಪದವೀಧರರು ನಿರುದ್ಯೋಗಿಗಳಾಗ್ತಿರ್ತಾರೆ. ಹೀಗಾಗಿ ಸರ್ಕಾರದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೆದಿದೆ ಅಂತ ಹೇಳಿ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿ.ಕಾಂ ಇಂಜಿನಿಯರಿಂಗ್ ಪದವೀಧರರಿಗೆ 2015ರಲ್ಲಿ ಸರ್ಕಾರ ಬಿ.ಎಡ್ ಮಾಡಲು ಅವಕಾಶ ಕೊಟ್ಟಿತ್ತು, ಬಿ.ಕಾಂ ಮತ್ತು ಇಂಜಿನಿಯರಿಂಗ್ ಅವರಿಗೆ. ನಂತರ 2020ರಲ್ಲಿ ಟಿ.ಟಿ ಬರೋಕ್ಕೆ ಅವಕಾಶ ಕೊಟ್ಟಿತ್ತು. ಆದರೆ ನೇಮಕಾತಿಗೆ ಮಾತ್ರ ಪರಿಗಣನೆ ಕೂಡ ಮಾಡಿಲ್ಲ. ಬಿ.ಕಾಂ ಪದವೀಧರರು ಬಿ.ಎಡ್ನಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನ ಎರಡೂ ಮುಖ್ಯ ವಿಷಯಗಳಾಗಿ ಓದ್ತಾ ಇದ್ದಾರೆ. ತರಬೇತಿ ಅವಧಿಯಲ್ಲಿ ಕೂಡ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನ ಬೋಧಿಸ್ತಾರೆ. ಅದಕ್ಕೆ ಅಂಕಗಳು ಕೂಡ ಪಡೆದಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ, 3 ವರ್ಷ ಬಿ.ಕಾಂ ಮಾಡುವಾಗ ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ ಅಧ್ಯಯನ ಮಾಡ್ತಾರೆ. ನಂತರ 2 ವರ್ಷ ಬಿ.ಡಿ ಮಾಡ್ತೀವಿ. ಆದರೂ ಶಿಕ್ಷಕ ಆಗುವ ಕನಸಿಗೆ ಸಾರ್ಥಕತೆ ಇಲ್ಲ. ಸಮಾಜ ವಿಜ್ಞಾನ ವಿಷಯದಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಪಠ್ಯ ಇದೆ. ಇದರ ಬೋಧನೆಗಾದರೂ ನಮ್ಮನ್ನು ನೇಮಿಸಿಕೊಳ್ಳಬೇಕು ಎನ್ನುವುದು ಇವರ ವಾದ ಇದೆ. ನಾನು ಬಿ.ಕಾಂ ಪದವಿ ಮಾಡಿದ್ಮೇಲೆ ಬಿ.ಎಡ್ ಮಾಡಿ 5 ವರ್ಷ ಆಯಿತು. ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ನೇಮಕಾತಿಗೆ ನಮ್ಮನ್ನು ಪರಿಗಣಿಸ್ತಾರೆ, ನಾವು ನಿರುದ್ಯೋಗಿಗಳಾಗಿ ಉಳಿದಿದ್ದೇವೆ ಅಂತೇಳಿ ಬಿ.ಕಾಂ ಬಿ.ಎಡ್ ಪದವೀಧರರು ಕೂಡ ಹೇಳಿದ್ದಾರೆ. ಇನ್ನೊಬ್ಬರು ಉಪನ್ಯಾಸಕರು ಸುಮಾರು ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಬಿ.ಕಾಂ ಬಿ.ಎಡ್ ಪದವೀಧರರು ಇದ್ದಾರೆ. ಶಿಕ್ಷಕರಾಗಲು ಕನಸು ಇವರೆಗೂ ಈಡೇರಲಿಲ್ಲ. ಈಗಲೂ ಕೂಡ 2 ವರ್ಷಕ್ಕೊಮ್ಮೆ 2,500 ಮಂದಿ ಬಿ.ಎಡ್ ಮಾಡಿ ಹೊರ ಬರ್ತಾರೆ. ಸರ್ಕಾರ ಇದರತ್ತ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಇವರಿಗೆ ಆತ್ಮಕ ತಪ್ಪಿದೆ. ಇನ್ನು ಇರೋರಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಅದ್ರ ಬಗ್ಗೆ ನೋಡೋಣ. ಈಗ ಸದ್ಯದ ಮಟ್ಟಿಗೆ ಇದು ಮಾಹಿತಿ ಬಂದಿದೆ. ಥ್ಯಾಂಕ್ ಯು.